ಗುರುದೀಪ್ ಸರ್. ಓಕೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಒಂದು ಹಿಡ್ಡನ್ ಜಮ್ ಸ್ಪಾಟ್ ಕಂಡಿದ್ದೀನಿ. ಸೊ SLB ಹೋಟೆಲ್ ಅಂತ ಕಬ್ಬನ್ಪೇಟೆಯಲ್ಲಿ 35 ಇಯರ್ಸಿಂದ ನಡೆಸ್ಕೊ ಬರ್ತಾ ಇದ್ದಾರಂತೆ. ಸೊ ಬಿಸಿ ಬಿಸಿ ಮಟನ್ ಊಟಗೋಸ್ಕರನೇ ಬರಬೇಕು. ಸೊ ಕಬ್ಬನ್ಪೇಟೆ AT ಸ್ಟ್ರೀಟು MK ಟ್ರೇಡರ್ಸ್ ಒಳಗೇನೆ ಇರುತ್ತೆ. ಸೊ ಸ್ವಲ್ಪ ಕಷ್ಟ ಆ್ಯಕ್ಚುಲಿ ನೋಡೋಕ್ರೆ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸೊ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಈ ಅಡ್ರೆಸ್ ನೋಡೋಕೋರೆ 2 ವೀಲರ್ ತೊಗೊಬಂದ್ರು ಸ್ವಲ್ಪ ಪಾರ್ಕಿಂಗ್ ಒಂದು ಸ್ವಲ್ಪ ಮುಂಚೆನೇ ನಿಲ್ಲಿಸ್ಬಿಟ್ಟು ಬಂದ್ಬಿಡಿ. ಸೊ ಪ್ಲ್ಯಾನ್ ಮಾಡ್ಕೊಳ್ಳಿ, ಕಾರ್ ಅಂತೂ ತರಂಗೆ ಇಲ್ಲ. ಸೊ ನೋಡ್ಕೊಂಡು ಬನ್ನಿ. ಸೊ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡಿ. ಒಳಗೋಗ್ಬಿಟ್ಟು ಬಿಸಿ ಬಿಸಿ ಮಟನ್ ಊಟನ ಟ್ರೈ ಮಾಡೋಣ. ಸೊ 40 ರೂಪಾಯಿಗೆ ಮಟನ್ ಏನೋ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಹೋಗ್ಬಿಟ್ಟು ಡೀಟೇಲ್ ತಿಳಿಸ್ಕೊಡ್ತೀನಿ, ಬನ್ನಿ, ಲೆಟ್ಸ್ ಗೋ. ಗುರುದೀಪ್ ಸರ್, AT. ಓಕೆ ಸರ್, AT ಸ್ವೀಟ್. ನನ್ನ ಹೆಸರು ಕೋಮಲಾ ಅಂತ. ಯಾವಾಗ ಶುರು ಆಗಿದ್ದು? ನಮ್ಮದು 35 ಇಯರ್ಸ್ ಆಯಿತು ಸರ್. ಓಕೆ, ಏನು ನಿಮ್ಮಲ್ಲಿ ಸ್ಪೆಷಲ್? ನಮ್ಮಲ್ಲಿ ಬಿರಿಯಾನಿ, ಬೋಟಿ ಮತ್ತು ಕೈಮಾ ಕೈಮಾ. ಓಕೆ, ಎಲ್ಲ ಲೈಕ್ ಮಾಡ್ತಾರೆ. ಒಂದು ಉಂಡೆ ಬಂದು 40 ರುಪೀಸು, ಆಮೇಲೆ ತಲೆ ಮಾಂಸ 130, ಎಗ್ ದೋಸೆ 50 ರೂಪಾಯಿ ಸರ್. ಈ ಥರ ಒಂದೊಂದು ವೆರೈಟಿ ಒಂದೊಂದು ರೇಟ್. ನಾವೇ ರೆಡಿ ಮಾಡೋದು ಎಲ್ಲ ಹೋಮ್ ಮನೆ ಸ್ಟೈಲಲ್ಲೇ ಎಲ್ಲ ನಾವೇ ರೆಡಿ ಮಾಡ್ತೀವಿ. ಹೆಲ್ಪರ್ಸ್ ಇದ್ದಾರೆ, ಲೇಡೀಸ್ 3 ಜನ ಇದ್ದಾರೆ, ಎಲ್ಲ ಹೆಲ್ಪ್ ಮಾಡ್ತಾರೆ. ಯಾರು ಶುರು ಮಾಡಿದ್ದು? ನಮ್ಮ ಯಜಮಾನ್ರು. SLB ಹೋಟೆಲ್ ನಮ್ಮ ಹೋಟೆಲ್ ಹೆಸರು. ಟೈಮಿಂಗ್ಸ್ 7:30 ಬೆಳಗ್ಗೆ, ಮಧ್ಯಾಹ್ನ 4:15ವರೆಗೂ ಇರುತ್ತೆ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉದಯ್ ಕುಮಾರ್ ಅಂತ. ನಾನು ಸುಮಾರು ವರ್ಷ ಈ ಕಡೆ ಎಲ್ಲ ಓಡಾಡಿದ್ದೀನಿ, ಎಲ್ಲ ಕಡೆ ತಿಂದಿದ್ದೀವಿ. ಅದನ್ನ ನಮ್ಮ ಸ್ನೇಹಿತರು ಗಿರೀಶ್ ಅವ್ರು ಹೇಳಿದ್ರು, ಇವತ್ತು ಹಿಡೀಲೇಬೇಕು ಈ ಜಾಗನ ಅಂತ. ಇವತ್ತು ಹಿಡ್ದಿದ್ದೀರಿ, ನಿಮ್ಮ ಮುಖಾಂತರ ಹಿಡ್ದಿದ್ದೀರಿ. ನಿಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೂಪರ್ ಆಗಿದೆ ರಸ. ಈಗ ತಗೊಂಡ್ಬಿಟ್ಟು ರಸದೊಂದು ಹೇಳ್ತೀನಿ. ಈಗಾಗಲೇ ಮೊಟ್ಟೆ ದೋಸೆ ನನ್ನ ಲೈಫಲ್ಲಿ ಎಲ್ಲ ಕಡೆ ತಿಂದಿದ್ದೀನಿ ನಾನು. ಇಂಥ ಜಾಗ ಅಂತಿಲ್ಲ. ಎಲ್ಲಿ ಕೇರಳದಲ್ಲಿ ತಿಂದಿದ್ದೀನಿ, ಆಂಧ್ರದಲ್ಲಿ ತಿಂದಿದ್ದೀನಿ. ಆದರೆ ಇಲ್ಲಿ ನಾನು ಏನೋ ಇರಬೇಕು ಅಂತ ನೋಡಿದೆ, ತೆಗೆದು ನೋಡಿದ್ರೆ ಗೊತ್ತಾಗೋಯ್ತು ಸೂಪರ್ ಕನ್ನಡ ಅಂತ. ನಿಜವಾಗ್ಲೂ ನಾನು ಲೈಫಲ್ಲಿ ತಿಂದಿಲ್ಲ ಮೊಟ್ಟೆ ದೋಸೆ, ನಿಜವಾಗ್ಲೂ ತಿಂದಿಲ್ಲ ಸರ್. ಸೂಪರ್ ಆಗಿದೆ. ದಯವಿಟ್ಟು ಎಲ್ಲರೂ ಬನ್ನಿ ನೋಡಿ. ಇವ್ರನ್ನೆಲ್ಲ ಬೆಳೆಸಿ, ದಯವಿಟ್ಟು ಬೆಳೆಸಿ, ನಮ್ಮ ಹುಡುಗನ್ನು ಬೆಳೆಸಿ. ಎಲ್ರಿಗೂ ನಮಸ್ಕಾರ ಗೈಸ್. ಮಧ್ಯಾಹ್ನ ಬಂದಿದ ತಕ್ಷಣ ಮೊಟ್ಟೆ ದೋಸೆ. ಸೊ ಮೊಟ್ಟೆ ದೋಸೆ ಅಂತೂ ಸಿಕ್ಕಾಪಟ್ಟೆ ಜನಕ್ಕೆ ಫೇವ್ರೇಟ್ ಅಂತ ಹೇಳಿದ್ರು. ಸೊ ಸ್ಟಾಟಸಲ್ಲಿ ಸೊ ಕೈಮಾ ನೋಡೋಕ್ರೆ 40 ರೂಪಾಯಿಗೆ ಕೊಟ್ಟಿದ್ದಾರೆ ಗೈಸ್. ಸೊ 40 ರೂಪಾಯಿಗೆ ಕೈಮಾ ನೋಡಿ ಸಾಫ್ಟಾಗಿ ಬ್ರೇಕ್ ಆಗುತ್ತೆ. ಸೊ ಇದನ್ನು ಫಸ್ಟ್ ಹಂಗೆ ಟ್ರೈ ಮಾಡೋಣ. ಆಹಾ, ಬಿಸಿ ಬಿಸಿ ಕೈಮಾ. ಅಪ್ಪ, ಬೆಸ್ಟು ಕೈಮಾ. ಸೀರಿಯಸ್ಲಿ ಒಳ್ಳೆ ಖಾರ, ಒಳ್ಳೆ ಮಸಾಲ ಕರೆಕ್ಟಾಗಿ ಹಿಡ್ದಿದ್ದಾರೆ. ಅದೊಳ್ಳೆ ಫ್ಯೂಷನಲ್ಲಿ ಸಕ್ಕತ್ತಾಗಿದೆ. ಮಟನ್ ಕೈಮಾ ಇಷ್ಟಪಡೋರಿಗೆ ಮಸ್ಟ್ ಟ್ರೈ ಅಂತಲೇ ಹೇಳಬೇಕು. ಆ್ಯಕ್ಚುಲಿ ಮಟನ್ ಕೈಮಾ ವಡೆ ಕೂಡ ಇರುತ್ತೆ. ಇದು 40 ರೂಪಾಯಿ. ಹೆಂಗೆ ನೋಡಿ, ಆ್ಯಕ್ಚುಲಿ ಅವಾಗೆ ಬ್ರೇಕ್ ಮಾಡಿದಂತೂ ಸಿಕ್ಕಾಪಟ್ಟೆ ಸಾಫ್ಟಾಗಿರೋದು. ವರ್ತು ಗೈಸ್. 40 ರೂಪೀಸ್ಗೆ ಒಂದು ಕೈಮಾ ವಡೆ ಕೊಡ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ವರ್ತು, ಖಂಡಿತ ಮಸ್ಟ್ ಟ್ರೈ ಅಂತಲೇ ಹೇಳಬೇಕು. ಟೇಸ್ಟು ಅದೇ ಥರ ಇದೆ. ಎಲ್ಲೋ 40 ರೂಪೀಸ್ ಅಂತ ಅಂದ್ಬಿಟ್ಟು ಎಲ್ಲೋ ಕಡಿಮೆ ಕ್ವಾಲಿಟಿ ಹಂಗೆ ಏನೂ ಇಲ್ಲ. ಪರ್ಫೆಕ್ಟಾಗಿ ಒಳ್ಳೆ ಕ್ವಾಲಿಟಿಯಲ್ಲಿ ಸೂಪರ್ ಟೇಸ್ಟಿಯಾಗಿ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಲೆವೆಲು. ಸೊ ಆಮ್ಲೆಟ್ ಇದೆ. ಸೊ ಆಮ್ಲೆಟ್ನ ಹಂಗೆ ತೊಗೊಬಿಡೋಣ. ನಾವು ಒಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಮಾಡಬೇಕು ಖಂಡಿತ ಇಲ್ಲಿ ಬನ್ನಿ. ತುಂಬಾ ಸೂಪರಾಗಿದೆ. ಚಿಕನ್ ಐಟಮಲ್ಲಿ ಚಿಲ್ಲಿ ಚಿಕನ್ ತೊಗೊಂಡಿದ್ದೀವಿ ನೋಡಿ. ಒಂದೊಂದು ಪೀಸಸ್ ಅಂತೂ ಸಿಕ್ಕಾಪಟ್ಟೆ ಸಾಫ್ಟಾಗಿರುತ್ತೆ. ಹಾ. ಚಿಲ್ಲಿ ಚಿಕನ್ ವಿತ್ ಜಾಸ್ತಿ ಕೊತ್ತಂಬರಿ, ಆ ಫ್ಲೇವರ್ಸ್ ಜಾಸ್ತಿ ಬರ್ತಾಯಿದೆ. ತುಂಬಾ ಚೆನ್ನಾಗಿದೆ ಗೈಸ್. ಇವತ್ತು ಆ್ಯಕ್ಚುಲಿ ಲಿಮಿಟೆಡ್ ಕ್ವಾಂಟಿಟಿ ಅಂತೆ. ಇನ್ನು ನೀವು ಸಂಡೇ ಬಂದರೆ ಸುಮಾರು ಐಟಮ್ಸ್ ಇರುತ್ತೆ. ಸಂಡೇ ಬೆಳಗ್ಗೆನೇ ಓಪನ್ ಮಾಡಿಬಿಡ್ತೀವಿ, ಮಧ್ಯಾಹ್ನ ಇರೋದಿಲ್ಲ ಅಂತಂದರು. ಸೊ ಹಾಗಾಗಿ ನಾವು ಆ್ಯಕ್ಚುಲಿ ವೆಡ್ನೆಸ್ಡೇ ಬಂದ್ವಿ. ವೆಡ್ನೆಸ್ಡೇ ಸ್ವಲ್ಪ ಕಡಿಮೆ ಐಟಮು. ಸೂಪರ್. ಸೊ ಫೈನಲಿ ಮೊಟ್ಟೆ ದೋಸೆನ ಟ್ರೈ ಮಾಡೋಣ. ಮೊಟ್ಟೆ ದೋಸೆ ಸೈಡಿಗೆ ಇಟ್ಟಿದ್ದಾನಲ್ಲ ನೋಡಿ. ಹಾ. ಮೊಟ್ಟೆ ದೋಸೆ ಅಂದರೆ ಇದು ಮೊಟ್ಟೆ ದೋಸೆ ಹೆಂಗಿದೆ ನೋಡಿ. ಟೆಕ್ಸ್ಚರು, ಪೆಪ್ಪರೆಲ್ಲ ಹಾಕಿದ್ದಾರೆ. ಮಿಡಲಿನ ತಗೊಂಡು ಚೆನ್ನಾಗಿ ಈ ಶೇರ್ವಾ, ಮಟನ್ ಶೇರ್ವಾ. ಆಹಾ, ಬಿಸಿ ಬಿಸಿ ಮೊಟ್ಟೆ ದೋಸೆ. ಮನೇಲಿ ಹೇಗೆ ಮಾಡ್ತಾರೋ ಅದಕ್ಕಿಂತ ಸಕ್ಕತ್ತಾಗಿದೆ ಅಂತಲೇ ಹೇಳಬೇಕು. ಸೊ ಮನೆ ಸ್ಟೈಲಲ್ಲಿ ಮಾಡ್ತಾಯಿದ್ದಾರೆ ಅಂತಲೇ ಹೇಳಬೇಕು. ಹಂಗೆ ಚಿಲ್ಲಿ ಚಿಕನ್ ಗ್ರೇವಿ ಇದೆಯಲ್ಲ, ಅದಕ್ಕೂ ಲೈಟಾಗಿ ತೊಗೊಂಡು ಬಿಡಿ. ಹಾ.
ತುಂಬಾನೇ ಚೆನ್ನಾಗಿದೆ guys. ಖಂಡಿತ ಮಸ್ಟ್ ಟ್ರೈ. ಸಂಡೇ ಬಂದರೆ ಜಾಸ್ತಿ ಐಟಮ್ ಸಿಗುತ್ತೆ. ಒಳ್ಳೆ ಮಜಾ ಬ್ಯಾಟಿಂಗ್ ಅಂತಲೇ ಹೇಳ್ಬೇಕು. ಸೂಪರು ಕಪ್ಪನ್ಪೇಟೆದಲ್ಲೇ ಒಳ್ಳೆ ಹಿಡನ್ ಜಮ್. ನೆಕ್ಸ್ಟ್ ಯೂಸ್ಲಿ ವೈಟ್ ರೈಸ್ ಇರುತ್ತೆ. ನೀವು ಬೇಕು ಅಂತಂದರೆ ವೈಟ್ ರೈಸ್ ಕೂಡ ಹಾಕಿಸ್ಕೋಬೋದು. ಸೊ ನೀವು ಬರೋ ಟೈಮಲ್ಲಿ ನೋಡ್ಕೊಬನ್ನಿ. ಸೊ ಕ್ರೌಡೆಡು ಇರುತ್ತೆ. ಆ್ಯಂಡ್ ಲೊಕೇಶನ್ನು ಡೀಟೇಲ್ಸು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಕಪ್ಪನ್ಪೇಟೆ 80 ಸ್ಟ್ರೀಟು. ಬಟ್ ಲಿಂಕ್ ಮಾಡಿದ್ರೆ ಈಸಿಯಾಗಿ ಒಳಗೆ ಬರ್ಬೋದು. ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಬನ್ನಿ. 2 ವೀಲರ್ ಪಾರ್ಕಿಂಗ್ಗೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಸೊ ಪ್ಲ್ಯಾನ್ ಮಾಡ್ಕೊಬನ್ನಿ ಅಂತ ಹೇಳ್ತೀನಿ. ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ನಾನ್ ವೆಜ್ ಲವರ್ಸು ಬಜೆಟ್ ಫ್ರೆಂಡಲ್ಲಿ ಕೇಳ್ತಾ ಇರ್ತಾರಲ್ಲ ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಐಕನ್ ಸೆಟ್ ಮಾಡಿ. ಅವಾಗ ನಾನು ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ದಿನೇಶ್ ಡೂ ವಾಟ್ ಇಸ್ ಬಾಯ್.